ಶುರು ಮಾಡ್ತಾ ಇದ್ದೀನಿ. ಇವತ್ತು ಲಾಗ್ ವಿಶೇಷ ಏನು ಅಂತಂದರೆ, ಇನ್ನು ವರ್ಕ್ ಸ್ಟಾರ್ಟ್ ಆಗಿದೆ. ನನಗೂ ಸ್ವಲ್ಪ ಹುಷಾರಿಲ್ಲ, ಎಲ್ಲ ಈಗಲೂ ಇನ್ನೂ ವಾಯ್ಸ್ ಸರಿಯಾಗಿಲ್ಲ. ಹಾಗಾಗಿ ಇನ್ನು ಏನೋ ವರ್ಕ್ ಅಂತ ಹೇಳಿ ಎಲ್ಲ ಪೆಂಡಿಂಗ್ನಲ್ಲಿತ್ತು, ಅದೆಲ್ಲ ಮುಗಿಸ್ಕೊತಾ ಇದ್ದೀನಿ. ಇವತ್ತು ಎಷ್ಟೇ ಆದ್ರೂ ಒಂದು 2 ಬ್ಲೌಸಾದರೂ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಟೈಮ್ ಆಲ್ರೆಡಿ ಆಗಲೇ 12 ಮುಕ್ಕಾಲಾಗಿದೆ. ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಹಾಕಿದ್ದೀನಿ, ಸಕ್ಕತ್ತಾಗಿದೆ. ಈ ಬ್ಲೌಸು ಇದರಲ್ಲಿ ಈ ಸ್ಯಾರಿನಲ್ಲೆಲ್ಲ ಚಿಕ್ಕದು ಏನದು ಪಿಕಾಕ್ ಬಂದಿರೋದ್ರಿಂದ ಈ ಪಿಕಾಕ್ ಬರೋಂಥದ್ರಲ್ಲಿ ಡಿಸೈನ್ನ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ಒಂದು ಕೊರಿಯರ್ ಕಳಿಸಿದ್ದಾರೆ ನನಗೆ. ಮಾಲಾ ಅಡಿಗ ಅಂತೇಳ್ಬಿಟ್ಟು ಉಡುಪಿಯಿಂದ ಕೊರಿಯರ್ ಮಾಡಿದ್ದಾರೆ. ಇದು ನನಗೆ ಹೇಳೋಕ್ಕೆ ಬರ್ತಾ ಇಲ್ಲ. ಇದು ತೆನ್ನಂಗಬೆಟ್ಟು ಪೋಸ್ಟ್ ಉಪ್ಪೂರು ಅಂತೇಳಿ, ಉಪ್ಪೂರು ಉಡುಪಿ ಅಂತ. ಏನಾದರೂ ಸಾರಿ, ತಪ್ಪೇನಾದರೂ ಓದಿದರೆ ಸಾರಿ. ಇದು ನನಗೆ ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಬರ್ತಾ ಇಲ್ಲ, ಒಂಥರ ಡಿಫ್ರೆಂಟಾಗಿದೆ ಹೆಸರು. ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಕೊರಿಯರ್ ಬಂದಿದೆ, ಓಪನ್ ಮಾಡಬೇಕು. ಇನ್ನೂ ಓಪನ್ ಮಾಡಿಲ್ಲ. ಮಾಡಬೇಕು. ಕ್ಲೋಸ್ ಕಳಿಸಿದ್ದಾರೆ. 2 ಕಳಿಸ್ತೀನಿ ಅಂತ ಹೇಳಿದ್ರು ನನಗೆ. ಕ್ಲೋಸ್ ಕಳಿಸಿದ್ದಾರೆ. ಸ್ಯಾರಿ ಬ್ಲೌಸ್ ಕಳಿಸುವಾಗ ನನಗೆ ಇಷ್ಟು ಎಕ್ಸ್ಟ್ರಾ ಮಾಡಿ ಕಳಿಸ್ಬಿಟ್ರೆ ನನಗೆ ಸ್ಯಾರಿ ಬೇಕೇ ಆಗಿಲ್ಲ. ನಮಗೆ ಅದೇ ಕಾಂಬಿನೇಷನ್ ಮೇಲೆ ನಾವು ಬ್ಲೌಸ್ನ ವರ್ಕ್ನ ಮಾಡ್ಬೋದು. ಇದೊಂದು ಸ್ಯಾರಿ ಇದೆ. ಇದೊಂದು 2 ಬ್ಲೌಸ್. ಈಗ ಇದನ್ನ ಕಾಂಬಿನೇಷನ್ ಮಾಡ್ಬೋದು. ಈ ಥರ ಕಳಿಸಿದ್ದಾರೆ ಕಾಂಬಿನೇಷನ್. ಈ ಥರ ಪಿನ್ ಮಾಡೋದು ಕಳಿಸ್ಬೋದು. ಇಲ್ಲ ಅಂತಂದರೆ ದಾರ ಇರುತ್ತಲ್ವ, ಈ ಥರ ಆಗಿರುತ್ತಲ್ಲ, ಇದರಲ್ಲಿ ಒಂದು ಸ್ವಲ್ಪ ದಾರನ ಎಲ್ಲ ಒಂದಿಷ್ಟು ದಾರನೆಲ್ಲ ಕಟ್ಬಿಟ್ಟು ಕಾಂಬಿನೇಷನಾಗಿ ಕಳಿಸಿದ್ರೂ ಪರವಾಗಿಲ್ಲ. ಓಕೆ. ಸ್ಯಾರಿಗೆ ಕಳ್ಸೋಕ್ಕಾಗಲಿಲ್ಲ ಅಂತವರು, ತುಂಬ ಹೆವಿ ಚೆನ್ನಾಗಿರೋ ಸ್ಯಾರಿನ ಒಬ್ಬೊಬ್ಬರು ಕಳ್ಸೋಕ್ಕೆ ಭಯ ಪಡೋರು ಅಂತವರು. ಆ ಥರ ಏನಾದರೂ ನೀವು ನನಗೆ ಅನಿಸಿದರೆ ನನಗೊಂದು ದಾರದ್ದು ಸ್ಯಾಂಪಲ್ ಆಗಿರಲಿ. ಇಲ್ಲ ಅಂತಂದರೆ ನೀವು ಸಣ್ಣದು ಪೀಸ್ ಈ ಥರ ಕಟ್ ಮಾಡಿಬಿಟ್ಟು ಹಿಂಗೆ ಕಳಿಸ್ಕೊಡಿ. ಇಲ್ಲಾಂದರೆ ಈ ಥರ ದಾರ ಇರುತ್ತಲ್ವ, ಇದನ್ನು ಕೊಟ್ಟು ಕಳಿಸಿದ್ರೆ ಸಾಕು. ನನಗೆ ಕಾಂಬಿನೇಷನ್ ಮಾಡಿಬಿಟ್ಟು ನಾನು ಸೆಲೆಕ್ಟ್ ಮಾಡಿ ಹಾಕ್ತೀನಿ. ಸ್ಯಾರಿ ಫೋಟೋ ಕಳಿಸಿದ್ರೆ ಸಾಕು. ಬ್ಲೌಸ್ ಆಗಿರಲಿ, ಸ್ಯಾರೀಸ್ ಆಗಿರಲಿ, ಯಾವ ಹತ್ರ ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಬಟ್ ಏನು ಅಂತಂದರೆ ಕೆಲವ್ರಿಗೆ ಭಯ ಇರುತ್ತೆ, ಕಾಸ್ಟ್ಲಿ ಸ್ಯಾರಿ ಹೋಗಿ ಅವ್ರಿಗೆ ತಲುಪುತ್ತೋ ಇಲ್ಲೋ, ಏನಾದರೂ ಮಿಸ್ ಆಗಿಬಿಡುತ್ತೋ ಅಂತ ಭಯ ಇರೋರು ಖಂಡಿತವಾಗ್ಲೂ ನೀವು ಈ ಥರ ಮಾಡಿದ್ರು ಅಷ್ಟೇ ನಾನು ವರ್ಕನ್ನ ಹಾಕ್ಕೊಡ್ತೀನಿ. ಸಿಲ್ಕ್ ಸ್ಯಾರೀಸ್ ಚೆನ್ನಾಗಿದೆ, ನೋಡಿದ್ರೆ ಗೊತ್ತಾಗುತ್ತೆ, ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ. 2 ಬ್ಲೌಸ್ ಇದ್ದಾವೆ, 2 ಬ್ಲೌಸ್ಗೂ ವರ್ಕ್ ಮಾಡಬೇಕು. ನೋಡೋಣ ಅಂತ. ಪಾರ್ಸಲ್ ಕಳಿಸೋರು ದಯವಿಟ್ಟು ಅವರಿಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಪಾರ್ಸಲ್ ನನಗೆ ಬಂದು ಮುಟ್ಟಿದ ಮೇಲೆ ನನಗೆ ಅಟ್ಲೀಸ್ಟ್ 1 ವೀಕ್ ಆದರೂ ಟೈಮು ಬೇಕಾಗುತ್ತೆ. ಆಲ್ರೆಡಿ ತುಂಬ ಬ್ಲೌಸಸ್ ಎಲ್ಲ ಇರ್ತವೆ. ಆಲ್ರೆಡಿ ತುಂಬ ಬ್ಲೌಸಸ್ ಬೇರೆ ಇರ್ತವೆ. ಹಾಗಾಗ್ಬಿಟ್ಟು ಅವನ್ನೆಲ್ಲವೂ ನನಗೆ ವರ್ಕೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಹಂಗಾಗ್ಬಿಟ್ಟು ನನಗೆ ಪಾರ್ಸಲ್ ಬಂದಮೇಲೆ 1 ವೀಕ್ ನನಗೆ ಟೈಮ್ ಕೊಟ್ಟರೆ ಇನ್ನೂ ಖುಷಿ ಅಂತ ಅನಿಸುತ್ತೆ. ಒಂದು ಪಾರ್ಸಲ್ಲು ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಒಂದೊಂದು ಪಾರ್ಸಲ್ ಬಂದಾಗೆ ನನಗೆ ಫಸ್ಟು ನಿಮಗೆ ಇದು 2nd ಟೈಮು 3rd ಟೈಮ್ ಅನಿಸುತ್ತೆ ಪಾರ್ಸಲ್ ನಾನು ತೋರಿಸ್ತಾ ಇರೋದು. ಪಾರ್ಸಲ್ ಸಾಮಾನ್ಯವಾಗಿ ನಾನು ತೋರ್ಸೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕೆಲವ್ರಿಗೆ ಡೌಟ್ ಇರುತ್ತೆ, ಸ್ಯಾರಿನೂ ಕಳಿಸ್ಬೇಕಾ, ಹೆಂಗೆ, ಯಾವ ಥರ ಅಂತ ಇರುತ್ತೆ. ಬಟ್ ಇಷ್ಟು ಕಳಿಸಿದ್ರೆ ಸಾಕು. ನನಗೆ ಮೆಜರ್ಮೆಂಟ್ ಬ್ಲೌಸು ಕಳಿಸಿದ್ರೆ ಇನ್ನೂ ತುಂಬ ಅಂದರೆ ತುಂಬ ಒಳ್ಳೆಯದು ನಮಗೆ. ಯಾಕೆ ಅಂತಂದರೆ ಬ್ಲೌಸ್ ವರ್ಕ್ ಮಾಡುವಾಗ ನೆಕ್
ಆಗಿರಲಿ ಅದನ್ನು ಸ್ವಲ್ಪ ಮೆಜರ್ಮೆಂಟ್ ನೋಡಿಕೊಂಡು ಮೆಜರ್ ಮಾಡಿ ನಾವು ವರ್ಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಕೆಲವರು ಒಬ್ಬೊಬ್ಬರು ಏನು ಮಾಡ್ಬಿಡ್ತಾರೆ ಅಂದರೆ ಮೆಜರ್ಮೆಂಟ್ ಕಳಿಸಲ್ಲ. ಓಕೆ, ಪರವಾಗಿಲ್ಲ, ಅವ್ರಿಗೆ ಗೊತ್ತಿರುತ್ತಲ್ವ ಮೆಜರ್ಮೆಂಟ್, ಅವ್ರ ಹತ್ರ ಕೇಳಿ ತಿಳ್ಕೊಂಡು ನಾವೇನೋ ವರ್ಕ್ ಮಾಡ್ತೀವಿ. ಕೆಲವ್ರಿಗೆ ಗೊತ್ತಿರಲ್ಲ ಅಂತಾರೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ಆದಷ್ಟು ಮೆಜರ್ಮೆಂಟು ಕಳಿಸ್ಕೊಡಿ. ಇಲ್ಲ ಅಂತಂದರೆ ನಿಮ್ಮ ಮೆಜರ್ಮೆಂಟು ನಿಮಗೆ ಗೊತ್ತಿದ್ದರೆ ಬ್ಲೌಸು ಏನೂ ಬೇಕಾಗಿಲ್ಲ, ನಮ್ಗೆ ಹಾಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಬ್ಲೌಸ್ಗಳು ಎಷ್ಟೊಂದು ತುಂಬ ಇದ್ದಾವೆ, ಎಲ್ಲ ಸ್ಟಿಚ್ ಮಾಡ್ತಾರೆ. ಸ್ಟಿಚಿಂಗೆಲ್ಲ ನಾನು ಇಟ್ಕೊಳೋಕ್ಕೆ ಅಂತ ಹೋಗಲ್ಲ, ತುಂಬ ರೇರು. ಬೇಕು ಅಂದರೆ ಮಾತ್ರ ಸ್ಟಿಚಿಂಗ್ ಮಾಡಿಸ್ಕೊಡ್ತೀನಿ. ಬೆಂಗಳೂರಿನಲ್ಲಿ ಕೆಲವ್ರು ಏನು ಹೇಳ್ತಾರೆ ಅಂತಂದರೆ ಬೆಂಗಳೂರಿನಲ್ಲಿ ತುಂಬ ಕಾಸ್ಟ್ಲಿ, ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ 500 ತೊಗೊತಾರೆ. ಅವ್ರ ಊರಲ್ಲೆಲ್ಲ 350 ಎಲ್ಲ ಹೊಲ್ಕೊಡ್ತಾರೆ, 300 ಎಲ್ಲ ಹೊಲ್ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ನಾನು ಬ್ಲೌಸ್ ಸ್ಟಿಚಿಂಗ್ ಅಂತ ಏನೂ ಮಾಡ್ಕೊಡೋದಿಲ್ಲ, ಅಲ್ಲೇ ಅವರು ಮಾಡಿಸ್ಕೊಳ್ಳಿ ಅಂತ ಸೇವ್ ಆಗುತ್ತಲ್ವ ಅವ್ರಿಗೂ ಅಷ್ಟೇ. ನಾನು ಮಾಡಿಕೊಟ್ರೆ ನನಗೆ ಕೆಲವ್ರು ಹೇಳ್ತಾರೆ 500 ಓಕೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ಓಕೆ ಅಂತ ಅನಿಸಿದರೆ ಸ್ಟಿಚಿಂಗು ಮಾಡಿ ಕಳಿಸ್ತೀನಿ. ಇಲ್ಲ ಅಂತಂತಂದರೆ ಅಲ್ಲೇ ಅವರು ಮಾಡಿಸ್ಕೊಳ್ತಾರೆ. ಅವರಿಗೆ ಕಡಿಮೆ ಎಲ್ಲಿ ಬೆಂಗಳೂರಿನಲ್ಲಿ ಹೇಳೋ ಥರ ಅಂತಿರಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಜಸ್ಟ್ ಒಂದು ವರ್ಕು ಮಾಡ್ಕೊಡೋಕ್ಕೇನೆ 1500 ಇಂಥ ಕೆಳಗಡೆ ಯಾರೂ ತೊಗೊಳೋದೇ ಇಲ್ಲ. ಪಕ್ಕ ತುಂಬ ಅಂದರೆ ತುಂಬ ರೇಟ್ ಹೇಳ್ತಾರೆ. ಪರವಾಗಿಲ್ಲ, ನಮಗೂ ಏನೋ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಬೇಕು. ಆಮೇಲೆ ಮನೇಲೇ ಒಬ್ಬರೇ ಕೂತ್ಕೊಂಡು ಬೋರ್ ಆಗ್ತಾ ಇರುತ್ತೆ, ಮಕ್ಕಳು ಸ್ಕೂಲು ಕಾಲೇಜ್ ಅಂತ ಹೋಗ್ಬಿಡ್ತಾರೆ. ಹಾಗಾಗಿ ನಮಗೂ ಏನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಅನ್ನೋದಕ್ಕಿಂತ ಸ್ವಲ್ಪ ಏನೋ ಒಂದು ಟ್ಯಾಲೆಂಟ್ ಇರೋದನ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ವರ್ಕನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ನೋಡೋಣ ಅಂತ. ಇದು ಯಾವ ಡಿಸೈನ್ ಅಂತ ಇದ್ದೀನಿ, ಇದು ಡಿಸೈನ್ 2 ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಬ್ಲೌಸಿನ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದನ್ನು ಹಾಕುವಾಗ ನಾನು ತೋರಿಸ್ತೀನಿ ಯಾವುದು ಅಂತ ಹೇಳ್ಬಿಟ್ಟು, ಯಾವ ಡಿಸೈನ್ ಅಂತ ಹೇಳ್ಬಿಟ್ಟು. ಈಗ ಮಾತ್ರ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತ, ಈ ಡಿಸೈನ್ ಅಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಡಿಸೈನ್ನ ಹತ್ರದಿಂದ ತೋರಿಸ್ತೀನಿ ಬನ್ನಿ. ಈ ಸೀರೆ ಇರೋದು ಗ್ರೀನ್ ಕಲರ್ ಇರೋದ್ರಿಂದ ಪಿಕಾಕ್ಗೆ ನಾನು ಸ್ವಲ್ಪ ಗ್ರೀನ್ ಕಲರ್ನ ಮಾಡಿಬಿಟ್ಟು ಪಿಂಕು ಮತ್ತು ಗೋಲ್ಡ್ ಕಾಂಬಿನೇಷನ್ನಲ್ಲಿ ಹಾಕ್ತಾ ಇರೋವಂಥ ಡಿಸೈನು. ಫುಲ್ಲು ಫಿನಿಶ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತಲೂ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ, ಬೇಗನೇನೂ ಆಯಿತು, ತುಂಬ ಟೈಮ್ ತೊಗೊಂತು ಅಂತ ಅನ್ನೋ ಥರ ಅಂತ ಏನಿಲ್ಲ, ಪರವಾಗಿಲ್ಲ. ಇನ್ನು ಸ್ಲೀವ್ಸು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬ್ಯಾಕ್ ನೆಕ್ ಇದೆ ಅಲ್ವಾ, ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿದೆ. ಆ ಕಡೆ ಈ ಕಡೆ ಪಿಕಾಕ್ ಬಂದಿದೆ. ವರ್ಕ್ ಮಾಡೋಕ್ಕೂ ಮುಂಚೆ ಯಾವ್ಯಾವ ದಾರ ಫಸ್ಟ್ ಬರುತ್ತೆ, ಸೆಕೆಂಡ್ ಬರುತ್ತೆ, ಥರ್ಡ್ ಬರುತ್ತೆ, ಫೋರ್ತ್ ಬರುತ್ತೆ ಅಂತೆಲ್ಲ ಬರ್ಕೊಂಡು ನೆಕ್ಸ್ಟು ನಮಗೆ ನಾವು ಯಾವುದು ಸ್ಯಾರಿ ಮ್ಯಾಚಿಂಗಿಗೆ ಯಾವ್ದು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಫಸ್ಟ್ ಎಲ್ಲ ಬರ್ಕೊಂಡ್ಬಿಡ್ತೀನಿ. ಫಸ್ಟು ಗ್ರೀನು, ಗೋಲ್ಡು ಮತ್ತು ಪಿಂಕು ಮತ್ತು ಗೋಲ್ಡು ಅಂಥೇಳಿ ಆ ಥರ ಬರ್ಕೊತೀನಿ. ಫಸ್ಟ್ ಆ್ಯಕ್ಚುಲಿ ಈ ಥರ ಬರ್ಕೊಳ್ಳೋದ್ರಿಂದ ನಮಗೂ ಈಸಿ ಆಗುತ್ತೆ ಬ್ಲೌಸ್ ಎಲ್ಲ ಹಾಕೋಕ್ಕೆ, ಎಲ್ಲ ರೆಡಿ ಮಾಡೋಕ್ಕೆ. ಹಾಗೆ ಫ್ರೆಂಡ್ಸ್, ಕೊರಿಯರ್ ಮಾಡ್ತಿರಲ್ಲ, ಹಾಗೆ ಫೋನ್ ನಂಬರ್ನ ದಯವಿಟ್ಟು ಮೆನ್ಷನ್ನ ಮಾಡಿ. ನಿಮ್ಮದು ಫೋನ್ ನಂಬರ್ ಮೆನ್ಷನ್ ಮಾಡಿ, ನಂದು ಫೋನ್ ನಂಬರ್ನ ಮೆನ್ಷನ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ಹೊಸ ಡಿಸೈನ್ಸು ಎಲ್ಲವೂ ಅಷ್ಟೇ ನಾನು ವಾಟ್ಸಪ್ನಲ್ಲಾಗಿರಲಿ, ಮತ್ತು ಯೂಟ್ಯೂಬ್ನಲ್ಲಾಗಿರಲಿ, ಇನ್ಸ್ಟಾಗ್ರಾಮ್ನಲ್ಲಾಗಿರಲಿ, ಫೇಸ್ಬುಕ್ನಲ್ಲಾಗಿರಲಿ, ಪ್ರತಿಯೊಂದು ಇದರಲ್ಲಿನೂ ನಾನು ವೀಡಿಯೋಸ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ನೋಡಿಕೊಂಡು ಸುಮ್ಮನೆ ಇರಬೇಡಿ, ಫ್ರೆಂಡ್ಸಿಗೂ ಸಹಿತ ಶೇರ್ ಮಾಡಿ ಅಂತಲೂ ಹೇಳ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ಡಿಸೈನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಅಂತೂ ಹೇಳಿದ್ನಲ್ಲ, ಹ್ಯಾಂಡ್ ವರ್ಕ್ ಥರನೇ ಫಿನಿಶಿಂಗ್ ಇರುತ್ತೆ. ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ. ಏನಕ್ಕೆ ಅಂತಂತಂದರೆ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿನಲ್ಲಿ ಮಾತ್ರ ಈ ಥರ ವರ್ಕು ಮಾಡೋಕ್ಕೆ ಸಾಧ್ಯ. ಮೆಷಿನ್ ಎಂಬ್ರಾಯ್ಡ್ರಿನಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಈ ಥರ ಫಿನಿಶಿಂಗ್ ಬರೋದು ಇಲ್ಲ. ಕಂಪ್ಯೂಟರ್ ಎಂಬ್ರಾಯ್ಡ್ರಿನಲ್ಲಾದರೆ ನಾವು ಡಿಸೈನ್ಸ್ನ ಯಾವ ಥರ ಬೇಕೋ ಆ ಥರನ ಡಿಸೈನ್ಸ್ನ ಕಸ್ಟಮೈಸ್ ಮಾಡಿಬಿಟ್ಟು ಡಿಸೈನ್ ರೆಡಿ ಮಾಡಿಬಿಟ್ಟು ನಾವು ಆ ಡಿಸೈನ್ನ ಹಾಕ್ತೀವಿ. ಇಲ್ಲೆಲ್ಲ ಚಿಕ್ಕದಾಗಿ ಒಂದು ಕುಂದನ್ಸ್ ಇಡಬೇಕು ಅಂತ ಅನ್ಕೋತಾ ಇದ್ದೀನಿ. ಕುಂದನ್ಸ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಫಿನಿಶ್ ಆಗಿದೆ ಬ್ಲೌಸು, ತುಂಬ ಚೆನ್ನಾಗಾಗಿದೆ.
ತುಂಬ ಚೆನ್ನಾಗೂ ಫಿನಿಶಿಂಗ್ ಬಂದಿದೆ. ಟ್ಯಾಗ್ ಒಂದು ಮಾಡಬೇಕು, ಟ್ಯಾಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಟ್ಯಾಗ್ ಯಾವ ಥರ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಯಾವಾಗಲೂ ರೌಂಡ್ ಶೇಪ್ ಆಗಿರಲಿ ಮತ್ತು ಇಲ್ಲಾಂದರೆ ಒಂದು ಫ್ಲವರ್ ಆಗಿರಲಿ ಆ ಥರನೇ ಮಾಡ್ತಾ ಇರ್ತೀನಿ. ಈ ಸಲ ಜುಮ್ಕ ಹಾಕೋಣ ಅಂತ, ಯಾಕೆ ಅಂತಂದರೆ ಈ ಡಿಸೈನಲ್ಲಿ ಜುಮ್ಕ ಬಂದಿರೋದ್ರಿಂದ ಜುಮ್ಕ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಇದು ನೋಡ್ಬೋದು ನೀವು ಪಿಕಾಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ಪ್ರತಿ ಒಂದು ಡಿಸೈನೂ ಅಷ್ಟೇ, ಕ್ರಿಯೇಟ್ ಮಾಡಿರೋದೂ ಅಷ್ಟೇ ತುಂಬ ಚೆನ್ನಾಗಿ ಕ್ರಿಯೇಟ್ನ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಆಗಿರಲಿ ಎಲ್ಲವೂ ಅಷ್ಟೇ ಸಖತ್ತಾಗಿ ಬಂದಿದೆ. ಈ ಗ್ರೀನ್ ಕಲರ್ ಸ್ಯಾರಿ ಇರೋದ್ರಿಂದ ಸ್ವಲ್ಪ ಗ್ರೀನ್ನ ಮಿಕ್ಸ್ ಮಾಡಿಬಿಟ್ಟು ವರ್ಕನ್ನು ಮಾಡಿದ್ದೀನಿ. ಹಾಗೆ ನೋಡ್ಬೋದು ಫ್ರೆಂಡ್ಸ್, ಟ್ಯಾಗಿಗೆ ಅಂತೇಳ್ಬಿಟ್ಟು ನಾನು ಜುಮ್ಕನೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗಲೂ ಹೇಳಿದ್ನಲ್ವ ಫ್ಲವರ್ ಹಾಕ್ತಾ ಇರ್ತೀನಿ, ಆ ಥರ ಕಾಮನ್ ಆಗಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳ್ಬಿಟ್ಟು ಜುಮ್ಕನೇ ಸೆಟ್ ಮಾಡಿಬಿಟ್ಟು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಲಡ್ಕನ್ಗೆ ಚೆನ್ನಾಗೂ ಕಾಣಿಸುತ್ತೆ. ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ಡಿಸೈನ್ ಎಲ್ಲ ಮುಗಿದಾದ್ಮೇಲೆ ಈಗ ನಾನು ಸ್ಲೀವ್ಸಿಗೆ ಹಾಕ್ತಾಯಿದ್ದೀನಿ. ಸ್ಲೀವ್ಸ್ ವರ್ಕು ಮಾಡುವಾಗ ಸ್ವಲ್ಪ ಬಟ್ಟೆ ಕ್ಲಾತ್ ಎಲ್ಲ ಎಳೆದ್ಬಿಟ್ಟು ಹಾಕಬೇಕು, ಫ್ರೇಮ್ ಎಲ್ಲ ಎಳೆದ್ಬಿಟ್ಟು ಹಾಕಬೇಕಾಗುತ್ತೆ. ಒಂದು ಕಡೆ ಹೆಚ್ಚು ಕಡಿಮೆ ಹಂಗೆ ಬರುತ್ತೆ. ಹಾಗಾಗಿಬಿಟ್ಟು ಅದನ್ನು ಒಂದು ಲೈನ್ನ ಪರ್ಫೆಕ್ಟಾಗಿ ಬರೋ ಥರ ನೋಡಿಕೊಂಡು ಸೆಟ್ ಮಾಡಿಕೊಂಡು ಡಿಸೈನ್ನ ಹಾಕಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ಇದೂ ಅಷ್ಟೇ ಸ್ಲೀವ್ಸಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗೋಲ್ಡ್ ಕಲರ್ ಬಾರ್ಡರ್ ಬಂದಿರೋದ್ರಿಂದ ಹೇಗೆ ಕಾಣಿಸುತ್ತೋ ಏನೋ ಅಂತೇಳಿ ಅಂದ್ಕೊಂಡಿದ್ದೆ. ಯಾಕೆಂದರೆ ತುಂಬ ಗೋಲ್ಡನ್ನೇ ಹಾಕಿರೋದ್ರಿಂದ ಹೇಗೆ ಕಾಣಿಸುತ್ತೇನೋ ಅಂತ. ಪಿಂಕ್ ಹಾಕಿದರೆ ಬ್ಯಾಕ್ ನೆಕ್ಕು ಡಲ್ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ನಾನು ಯೋಚನೆ ಮಾಡಿಬಿಟ್ಟು ಗೋಲ್ಡ್ ಮೇಲೆ ಗೋಲ್ಡ್ ಹಾಕಿದರೆ ಹೆಂಗೆ ಕಾಣಿಸುತ್ತೆ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಲೀವ್ಸ್ ಡಿಸೈನ್ ಆಗಿರಲಿ ಎಲ್ಲವೂ ಅಷ್ಟೇ ನೋಡ್ಬೋದು. ಫುಲ್ಲು 10 ಇಂಚ್ವರೆಗೂ ನಾನು ಸ್ಲೀವ್ಸ್ನ ಮಾಡಿದ್ದೀನಿ. 8 ಬೇಕಾದರೆ 8 ಇಂಚಸ್ಸನ್ನು ಮಾಡಿಕೊಡ್ತೀನಿ ನಿಮಗೆ. ಕಸ್ಟಮರ್ಗೆ ಯಾವ ಥರ ಬೇಕಾಗಿರುತ್ತೆ ಆ ಥರ ನಮಗೆ ಬರೀ ಸ್ಲೀವ್ಸಿಗೆ ಒಂದು ಲೈನ್ ಆದರೆ ಸಾಕು. ಬುಟ್ಟಾಸ್ ಏನು ಬೇಡ ಅಂತಂದರೆ ಅದ್ರ ತಕ್ಕಂಗೆ ರೇಟನ್ನು ಹಾಕಿಬಿಟ್ಟು ಕೊಡ್ತೀನಿ. ಇಲ್ಲ ಬುಟ್ಟಾಸ್ ಎಲ್ಲ ಬೇಕು, ಇದೇ ಥರನೇ ಸೇಮ್ ಬ್ಲೌಸ್ ಎಲ್ಲ ರೆಡಿ ಇರಬೇಕು ಅಂತಂದರೆ ಆಲ್ರೆಡಿ ನಾನು ಪ್ರೈಸ್ನ ಹೇಳಿದ್ದೀನಿ. ಇಷ್ಟು ಕಡಿಮೆ ಬೆಲೆಗೆ ನಿಮಗೆಲ್ಲೂ ಸಿಗೋದಿಲ್ಲ ಅಂತಲೂ ಹೇಳ್ಬೋದು. ಫ್ರೆಂಡ್ಸ್, ಇದೂ ಅಷ್ಟೇ ಬ್ಲೌಸು ಫುಲ್ಲಾಗಿದೆ. ಫಿನಿಶ್ ಆದಮೇಲೆ ಬ್ಲೌಸ್ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ಬ್ಲೌಸು ಅಷ್ಟೇ ಸಖತ್ತಾಗಿದೆ. ಇದನ್ನು ಹತ್ರದಿಂದ ನೋಡಿ. ಕೆಲವೊಂದೊಂದು ಡಿಸೈನ್ದು ವೀಡಿಯೋಸ್ ಮಾಡ್ಕೊಂಡಿರ್ತೀನಿ, ಕೆಲವೊಂದೊಂದು ಡಿಸೈನ್ಸಿಂದು ವೀಡಿಯೋಸ್ ಮಾಡ್ಕೊಳೋಕ್ಕೆ ಆಗಲ್ಲ. ಆದಷ್ಟು ನಾನು ಎಷ್ಟು ಡಿಸೈನ್ಸಿಂದು ಮಾಡ್ಕೊಂಡಿರ್ತೀನಿ ಪ್ರತಿ ಒಂದು ವೀಡಿಯೋನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಇದೆಲ್ಲ ಎಕ್ಸ್ಪ್ಲನೇಷನ್ ಕೊಡೋದೇ ಬೇಡ. ಇದೂ ಅಷ್ಟೇ ಸ್ಯಾರಿನಲ್ಲಿ ಸಣ್ಣದು ಸ್ಯಾರಿನಲ್ಲಿ ಪಿಕಾಕ್ ಇದೆ. ಹಾಗಾಗಿಬಿಟ್ಟು ಪಿಕಾಕ್ ಬರಲಿ ಅಂತೇಳ್ಬಿಟ್ಟು ಚಿಕ್ಕದು ಪಿಕಾಕ್ ಬರೋ ಥರ ನೋಡಿಬಿಟ್ಟು ಹಾಕಿರೋವಂಥ ಡಿಸೈನು. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಒಂಥರ ಜುಮ್ಕ ಥರ ಇದೆ. ಇದೂ ಟ್ಯಾಗಿಗೆ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿರೋವಂಥ ಡಿಸೈನು. ಇದರಲ್ಲೇ ಸೇಮ್ ಇದೇ ಥರನೇ ಬಂದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇದೇ ಥರನೇ ಬಂದಿದೆ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ಬಂದಿದೆ. ಇದು ಫ್ರಂಟ್ ಇದು ಫ್ರಂಟಿಗೂ ಅಷ್ಟೇ ಇಲ್ಲಿ ಚಿಕ್ಕದೊಂದು ಪಿಕಾಕ್ ಬಂದಿದೆ. ಆಮೇಲೆ ಇಲ್ಲಿ ಬಂದಿದೆ. ಮತ್ತು ಸ್ಲೀವ್ಸ್ ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್, ಸಕ್ಕತ್ ಹೈಲೈಟ್ ಆಗಿದೆ ಸ್ಲೀವ್ಸು. ತುಂಬ ಚೆನ್ನಾಗಿದೆ. ಸ್ಯಾರಿ ಇರೋದು ಗ್ರೀನ್ ಕಲರು. ಹಾಗಾಗಿಬಿಟ್ಟು ಗ್ರೀನು ಮತ್ತು ಗೋಲ್ಡ್ ಎರಡೂ ಮಿಕ್ಸ್ ಮಾಡಿ, ಗ್ರೀನು ಗೋಲ್ಡು ಮತ್ತು ಬ್ಲೌಸು ಪಿಂಕ್ ಕಲರು ಮಿಕ್ಸ್ ಮ್ಯಾಚ್ ಮಾಡಿ ಹಾಕಿರೋವಂಥ ಡಿಸೈನು. ನೋಡಿದ್ರೆ ಗೊತ್ತಾಗುತ್ತೆ. ಇದೂ ಅಷ್ಟೇ. ಇದು ಒಂಥರ ಇಲ್ಲೆಲ್ಲ ಕುಂದನೆಲ್ಲ ಅಂಟಿಸ್ಬೇಕು. ಇನ್ನು ಅವರಿಗೆ ಬೇಕು ಅಂತಂದರೆ ಸ್ವಲ್ಪ ಕುಂದನ ಅಂಟಿಸ್ಬಿಟ್ಟು ಕೊಡೋದು. ಇಲ್ಲ ಬೇಡ ಸಾಕು ಇಷ್ಟೇ ಸಾಕು ಅಂತಂದರೆ ಇದು ಆಲ್ರೆಡಿ ತುಂಬ ಗ್ರ್ಯಾಂಡ್ ಆಗಿದೆ. ಇದು ಬ್ಲೌಸು ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ. ಸಿಂಪಲ್ ಇರುತ್ತೇನೋ ಅಂದ್ಕೊಂಡೆ. ನಮ್ಮದು ಡಿಸೈನ್ಸ್ ಎಲ್ಲ ಹೆಂಗೆ ಅಂತಂದರೆ ನೋಡೋಕ್ಕೆಲ್ಲ ಸಿಂಪಲ್ ಅನಿಸುತ್ತೆ, ಬಟ್ ವರ್ಕ್ ಮಾಡಿದ್ರೆ ಮಾತ್ರ ಸಕ್ಕತ್ತಾಗಿ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ. ಅದರಲ್ಲಿ ನಾವು ಯಾವುದೇ ಒಂದು ಡಿಸೈನ್ ಹಾಕೋಕ್ಕೂ ಮುಂಚೆ ಫಸ್ಟು ಥ್ರೆಡ್ಸನ್ನ ನೋಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಹಾಕಿದರೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಯೋಚನೆ ಮಾಡಿಬಿಟ್ಟು ನಾವು ಡಿಸೈನ್ನ ಹಾಕಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಡಿಸೈನು ವರ್ಕು ಅಷ್ಟೇ, ಕಾಂಬಿನೇಷನ್ ಆಗಿರಲಿ ಎಲ್ಲವೂ ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿದ್ದರೆ ಬ್ಲೌಸೂ ಅಷ್ಟೇ ನಾವು ಎಂಥ ಡಿಸೈನ್ ಹಾಕಿದ್ರೂ ಪರ್ಫೆಕ್ಟಾಗಿ ಕಾಣಿಸುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಮೇನ್ ಇರೋದೇನೇ ನಾವು ಯಾವ ಥರ ಥ್ರೆಡ್ಸ್ನ ಹಾಕ್ತೀವಿ ಅಂದರೆ ಯಾವ ಕಲರ್ ಕಾಂಬಿನೇಷನ್ ಹಾಕ್ತೀವಿ ಅನ್ನೋದೇ ಇರುತ್ತೆ. ಕಾಂಬಿನೇಷನ್ ಚೆನ್ನಾಗಿದ್ಬಿಟ್ರೆ ಡಿಸೈನು ಅಷ್ಟೇ ಮಸ್ತ್ ಬರುತ್ತೆ. ನೋಡ್ಬೋದು. ಇದು ಅವರಿಗೆ
ಇದು ಬ್ಯಾಕ್ ಸೈಡು ಇದು ಬೇಕು ಅಂತಂದರು ಬಾರ್ಡರ್ ಮೇಲೆ ಡಿಸೈನ್ ಬಂದಿದೆ, ಅದೇ ಥರನೇ ಹಾಕಿದ್ದೀನಿ. ಆದಷ್ಟು ಕೆಲವ್ರಿಗೆ ಹೇಳ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ, ಬಾರ್ಡರ್ ಬೇಕು ಅಂದರೆ ಅದ್ರ ಮೇಲೆ, ಬೇಡ ಅಂತಂದರೆ ಬಾರ್ಡರ್ ತೆಗೆದುಬಿಟ್ಟು ಹಾಕ್ತೀನಿ ಅಂತ. ಕೆಲವ್ರು ಬಾರ್ಡ್ರ್ ಬೇಕು ಅಂತ ಹೇಳೋರಿಗೆಲ್ಲ ಬಾರ್ಡ್ರ್ ಮೇಲೆ ಹಾಕ್ಕೊಡ್ತೀನಿ. ಎರಡೂ ಥರ ಚೆನ್ನಾಗಿರುತ್ತೆ. ಪ್ಲೇನಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಅಷ್ಟೇ, ದಯವಿಟ್ಟು ನಮ್ಮ ಚಾನಲ್ ನೋಡಿಬಿಟ್ಟು ಹಾಗೆ ಮುಂದೆ ಹೋಗಬೇಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಡಿಸೈನ್ಸ್ನ ಇಷ್ಟ ಆಗಿರೋದನ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನಾನು ವಾಟ್ಸಪ್ಪಿಗೆ ಕಳಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಹಾಕಿಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನೀವು ರೆಡಿ ಇದ್ದೀರಲ್ವ ಕಳ್ಸೋಕ್ಕೆ? ನೀವು ವಿಡಿಯೋ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇಂಥ ಹೊಸ ಡಿಸೈನ್ಸ್ ಆಗಿರಲಿ ಮತ್ತು ಒಳ್ಳೊಳ್ಳೆ ಡಿಸೈನ್ಸ್ ಆಗಿರಲಿ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.